ಇವತ್ತು ಗುರುವಾರ. ಇವತ್ತು ಮಧ್ಯಕಳೇಶ್ವರ ಸ್ವಾಮಿ ಜಾತ್ರೆ ಇತ್ತು. ನಾನಂತೂ ಜಾತ್ರೆಗೆ ಒಂದು ಸಲಿನೂ ಹೋಗಿಲ್ಲ. ಹೋಗೋಕ್ಕೆ ಅಂದರೆ ಏನಾದರೂ ಒಂದು ಕಾರಣ ಸಿಕ್ಬಿಡ್ತಿತ್ತು. ಈ ಸಲ ದೇವರ ಅನುಗ್ರಹದಿಂದ ಇವತ್ತು ಜಾತ್ರೆಗೆ ಹೋದ್ವಿ. ತೇರಿದ್ದಿದ್ದು 12:30ಇಂದ 1:30ವರೆಗೆ. ನಾವು ಮನೆ ಬಿಟ್ಟಿದ್ದೆ 1 ಕಾಲು ಆಗ್ತು. ನಾವು ಈ ಸಲಿನೂ ನೋಡೋಕ್ಕಾಗಲ್ಲ ಅಂತ ಅಂದ್ಕೊಬಿಟ್ಟಿದ್ವಿ. ಸದ್ಯ ದೇವ್ರ ದರ್ಶನನೂ ಸಿಕ್ತು, ತೇರೆಲ್ಲ ಆಯಿತು. ಹಣ್ಣು ಜವನ ಎಲ್ಲ ಹಾಕಿ ತೇರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ದೇವ್ರನ್ನ ಎತ್ಕೊಂಡು ಹೋಗಿದ್ದಾದಮೇಲೆ ಆ ತೇರ ಮೇಲೆ ಮಕ್ಕಳನ್ನ ಕುಣಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮಕ್ಕಳನ್ನ ಕೊಡ್ತಾಯಿದ್ರು. ಹಾಗೆ ನಾವೂ ಪಿಂಕಿನ ಕೊಟ್ಟು ಕುಣಿಸಿದ್ವಿ. ಪಿಂಕಿ ಅಂತೂ ಯಾರೋ ಎತ್ಕೊಬಿಟ್ಟಿದ್ದಾರೆ ನನ್ನ ಅಂತ ಹೇಳ್ಬಿಟ್ಟು ತುಂಬ ಅಳ್ತಿದ್ಲು. ಆಮೇಲೆ ನಮ್ಮಮ್ಮನ ಕೈಗೆ ಬಂದ ತಕ್ಷಣ ಸುಮ್ಮನೆ ಆಗಿಬಿಟ್ಲು. ಅಲ್ಲಿಂದ ಮುಗಿಸ್ಕೊಂಡು ನಾಗರ ಮಾಡೋಣ ಅಂತ ಹೇಳಿ ಬಂದ್ವಿ. ಅಲ್ಲಿ ಬಂದು ಎಲ್ಲ ಮಾಡಿಕೊಂಡು ಹಾಲೆಲ್ಲ ಎರೆದ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಮಧ್ಯಕಳೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ದೇವ್ರ ಪ್ರಸಾದ ಅಂತ ಇವತ್ತು ಎಲ್ಲ ಕಡೆಯೂ ಕೊಡ್ತಾ ಇರ್ತಾರೆ. ನಾವು ಒಂದು ಕಡೆ ದೇವ್ರ ಪ್ರಸಾದ ಅಂತ ಮಿಸ್ ಎಲ್ಲ ಸಿಗುತ್ತೆ. ಹಾಗೆ ತಿನ್ಕೊಂಡು ಪಾಪು ಊಟ ತಿನ್ನಲಿಲ್ಲ, ಅದಕ್ಕೆ ಅವಳಿಗೆ ಹಣ್ಣು ತಿನ್ನಿಸ್ಕೊಂಡು ಹೊರಟ್ವಿ. ಹಾಗೆ ನಾಳೆ ತೆಪ್ಪೋತ್ಸವ ಕೂಡ ಇದೆ. ಇವತ್ತು ಆಲ್ಮೋಸ್ಟ್ ಯಾರಿಗೆ ಬರೋಕ್ಕಾಗಿಲ್ಲ, ಅವರು ನಾಳೆ ಟ್ರೈ ಮಾಡಿ ಬನ್ನಿ. ಈಗ ಜಾತ್ರೆ ಎಲ್ಲ ನೋಡಿಕೊಂಡು ಪಾಪು ಏನು ಆಟ ಸಾಮಾನು ಏನೂ ಕೇಳಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಅವಳ ಹತ್ರ ಎಲ್ಲ ಇದೆ. ಮುಗಿಸ್ಕೊಂಡು ಹೊರಟ್ವಿ. ಹಾಗೆ ದಾರಿ ಮಧ್ಯ ಮಜ್ಜಿಗೆ ಕೊಡ್ತಾಯಿದ್ರು, ಕುಡ್ಕೊಂಡು ಹಾಗೆ ಮನೆಗೆ ಹೊರಟ್ವಿ.